ಸ್ನೇಹಿತರೆ, ದಿವ್ಯ ದೈವ ಸಾನ್ನಿಧ್ಯಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇಡೀ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲ್ಪಡುವ ಕ್ಷೇತ್ರವದು. ತ್ರಿಮೂರ್ತಿಗಳನ್ನೇ ಶಪಿಸುವಷ್ಟು ಮಹಾನ್ ತಪಶಕ್ತಿಯನ್ನು ಹೊಂದಿರುವ ಸಿದ್ಧಿಗೆ ಮತ್ತೊಂದು ಹೆಸರು ಅನ್ನುವಂತೆ ಇರುವ ಸಪ್ತ ಋಷಿಗಳಲ್ಲಿ ಒಬ್ಬರು ಅನಿಸಿಕೊಂಡಿರುವ ಋಷಿ ಜಮದಗ್ನಿಯ ಹೃದಯದ ಅರಸಿಯಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶಪಡಿಸುವ ಪಣವನ್ನು ತೊಟ್ಟು ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಹಾಕಿ ಶಿವನಿಂದ ಪರಶು ಅಂದರೆ ಕೊಡಲಿಯನ್ನು ವರದಾನವಾಗಿ ಪಡೆದ ರಾಮ ಪರಶುರಾಮನಿಗೆ ಜನ್ಮ ನೀಡಿದ ಮಹಾನ್ ತಾಯಿ. ಇಷ್ಟೇ ಹೇಳಿದ್ರೆ ಸಾಕು, ಎಲ್ಲರಿಗೂ ತಿಳಿದು ಬಿಡುತ್ತೆ ಸೌದತ್ತಿಯಲ್ಲಿ ನೆಲೆಸಿರುವ ತಾಯಿ ರೇಣುಕಾ ಎಲ್ಲಮ್ಮ ಅನ್ನೋದು. ಮಕ್ಕಳಿಲ್ಲದ ರಾಜನಿಗೆ ರೇಣುಕಾ ಮಗಳಾಗಿದ್ದು ಹೇಗೆ? ಅಗ್ನಿಯಲ್ಲಿ ಜನಿಸಿದ ರೇಣುಕೆಯನ್ನು ಪುತ್ರ ಪರಶುರಾಮನಿಂದಲೇ ಶಿರಚ್ಛೇದನ ಆಗಿದ್ದು ಯಾಕೆ? ಹಾಗೂ ತಾಯಿ ರೇಣುಕಾ ಎಲ್ಲಮ್ಮ ಪಟ್ಟ ಕಷ್ಟಗಳೇನು ಅನ್ನೋದನ್ನು ನೋಡುವ ಮೊದಲು ನೀವಿನ್ನು ನಿಮ್ಮ ಪ್ರೀತಿಯ ತ್ರಿಭಾಷ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನೆಲ್ಲಾ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ಗೆಳೆಯರೇ, ದಕ್ಷಿಣ ಭಾರತದ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ವಿಶ್ವದ ತಾಯಿ ಅಥವಾ ಜಗದಾಂಬ ಎಂದು ಪೂಜಿಸಲ್ಪಡುವ ತಾಯಿ ರೇಣುಕಾ ಎಲ್ಲಮ್ಮನ ಬಗ್ಗೆ ತಿಳಿಬೇಕು ಅಂದ್ರೆ ನಾವು ತ್ರೇತಾಯುಗದ ಪೂರ್ವಕ್ಕೆ ಹೋಗಿ ಮುಟ್ತೀವಿ. ಅಂದು ವಿದರ್ಭ ದೇಶ ಅಂದ್ರೆ ಇಂದಿನ ಮಹಾರಾಷ್ಟ್ರವನ್ನು ಇಕ್ಷ್ವಾಕು ಸೂರ್ಯವಂಶದ ರಾಜ ಪ್ರಶ್ನೆಜಿತ್ ನಾಮಾಂಕಿತ ರೇಣುಕಾ ಮಹಾರಾಜ ಆಳ್ತಾ ಇದ್ದ. ಮಹಾರಾಜ ಸಕಲ ವಿದ್ಯೆ ಪಾರಂಗತ, ಮಹಾನ್ ಪರಾಕ್ರಮಿ. ರೇಣುಕಾ ರಾಜನಿಗೆ 3 ಜನ ಪತ್ನಿಯರಿದ್ರು ಸಂತಾನ ಭಾಗ್ಯವೇ ಇರಲಿಲ್ಲ. 3 ಜನ ಪತ್ನಿಯರಿದ್ರು ಸಂತಾನ ಕಾಣದ ರಾಜ ಬಹಳಷ್ಟು ಚಿಂತೆಗೆ ಜಾರಿ ಬಿಡ್ತಾನೆ. ಸಂತಾನಕ್ಕಾಗಿ ತನ್ನ ರಾಜ್ಯದ ಪುರೋಹಿತರ ಸಲಹೆಯ ಮೇರೆಗೆ ಪವಿತ್ರ ಅಗ್ನಿಯನ್ನು ಆರಾಧಿಸ್ತಾನೆ. ಬೆಂಕಿಯ ಜ್ವಾಲೆಯಿಂದ ಫಳಫಳನೆ ಬಂಗಾರದಂತೆ ಹೊಳೆಯುವ ಹೆಣ್ಣು ಮಗುವೊಂದು ಹೊರಬಂದ. ಇದನ್ನು ಕಂಡು ಸಂತೋಷಪಟ್ಟ ರೇಣುಕಾ ರಾಜ ಈ ಮಗುವನ್ನು ತಾಯಿ ದುರ್ಗಾದೇವಿಯ ವರಪ್ರಸಾದವೆಂದು ಭಾವಿಸ್ತಾನೆ ಮತ್ತು ಮಗು ಹೆಣ್ಣಿನ ಗರ್ಭದಿಂದ ಜನಿಸಿದ ಕಾರಣ ಅಯ್ಯೋ ನಿಜ ಅಂತ ಕರೆಯಲಾಯಿತು. ರೇಣುಕಾ ರಾಜನಿಗೆ ಮಗಳಾದ್ದರಿಂದ ರೇಣುಕಾ ಅಂತ, ಅಗ್ನಿಯಿಂದ ಜನಿಸಿದ್ದರಿಂದ ಅಗ್ನಿಜ ಅಂತಲೂ ಕರೆಯಲಾಗ್ತಾ ಇತ್ತು. ಬಾಲ್ಯದಿಂದಲೇ ಆಧ್ಯಾತ್ಮದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ರೇಣುಕಾ ಸಕಲ ವಿದ್ಯೆಗಳನ್ನು ರೂಢಿಸಿಕೊಂಡು ಮದುವೆಯ ವಯಸ್ಸಿಗೆ ಬಂದು ನಿಲ್ತಾಳೆ. ಹೀಗೆ ಮದುವೆಯ ವಯಸ್ಸಿಗೆ ಬಂದ ರೇಣುಕೆಯನ್ನು ಸಂತ ಅಗಸ್ತ್ಯರು ಜಮದಗ್ನಿಯೊಂದಿಗೆ ವಿವಾಹ ಮಾಡುವಂತೆ ಪ್ರಶ್ನೆಜಿತ್ ಮಹಾರಾಜನಿಗೆ ಸೂಚನೆಯನ್ನು ಕೊಡ್ತಾರೆ. ಸಪ್ತರ್ಷಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿಯ ವಂಶಕ್ಕೆ ಸೇರಿದ ಋಷಿ ರುಚಿಕ ಮತ್ತು ಸತ್ಯವತಿಯ ಮಗನಾದ ಕ್ರೋಧವೇ ಮೈಗಂಟಿಸಿಕೊಂಡ ಋಷಿ ಜಮದಗ್ನಿಯು ರೇಣುಕಾ ರಾಜಕುಮಾರಿ. ಅರಮನೆಯಲ್ಲಿ ಸಖಿಯರ ಜೊತೆ ಸುಖದ ಸುಪ್ಪತ್ತಿಗೆಯಲ್ಲಿ ಗಾಳಿ ಮಳೆ ಬಿಸಿಲು ಮೈ ಸೋಕದೆ ಬೆಳೆದ ರಾಜಕುಮಾರಿಯಲ್ಲಿ ವನಗಳ ಮಧ್ಯೆ ಆಶ್ರಮದ ಕಠಿಣ ಜೀವನವನ್ನು ನಡೆಸುತ್ತಿರುವ ನಮ್ಮ ಜೊತೆ ಜೀವನ ನಡೆಸುವುದು ರಾಜಕುಮಾರಿಗೆ ಸಾಧ್ಯವಿಲ್ಲವೆಂದು ಈ ಮದುವೆಯನ್ನು ನಿರಾಕರಿಸಿ ಬಿಡ್ತಾರೆ ಜಮದಗ್ನಿ. ಹೀಗೆ ರೇಣುಕೆಯು ಕೆಲವು ದಿನಗಳ ಕಾಲ ಆಶ್ರಮದಲ್ಲಿ ಕಠಿಣ ಪರಿಸ್ಥಿತಿಯ ಜೀವನವನ್ನು ಮಾಡಿ ಸಾಬೀತುಪಡಿಸಿದ ಮೇಲೇನೆ ಸಪ್ತರ್ಷಿಗಳ ಸಮ್ಮುಖದಲ್ಲಿ ದೇವಾನುದೇವತೆಗಳ ಸಮ್ಮುಖದಲ್ಲಿ ಜಮದಗ್ನಿಯು ರಾಜಕುಮಾರಿ ರೇಣುಕೆಯನ್ನು ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ದೇವರಾಜ ಇಂದ್ರ ಮಾತ್ರ ಕೇಳಿದ್ದೆಲ್ಲವನ್ನು ಕೊಡುವ ಕಾಮಧೇನು ಎಂಬ ಹಸುವನ್ನು ಉಡುಗೊರೆಯಾಗಿ ಕೊಡ್ತಾನೆ. ತಮಿಳುನಾಡಿನ ಕುಂಡಲೀಪುರಂ ಬಳಿಯ ಆಶ್ರಮದಲ್ಲಿ ಮುನಿ ದಂಪತಿಗಳಿಬ್ಬರು ಸುಖವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗೆ ಸುಖ ಜೀವನದ ಸಂಕೇತವಾದ ರೇಣುಕಾವಸು, ವಿಶ್ವವಾಸು, ಬೃಹದ್ಯಾನು, ಭೃತ್ವಕಣ್ವ ಮತ್ತು ರಾಮಭದ್ರ ಎಂಬ 5 ಜನ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಈ 5 ಮಕ್ಕಳಲ್ಲಿ ಮಹಾವಿಷ್ಣುವು ಅವತಾರಕ್ಕಾಗಿ ಕಿರಿಯ ಮಗನಾಗಿ ರಾಮಭದ್ರನ ರೂಪದಲ್ಲಿ ಜನ್ಮವನ್ನು ತಾಳ್ತಾನೆ. ಹೀಗೆ ಆಶ್ರಮದ ಪ್ರತಿದಿನದ ಪೂಜೆಗಾಗಿ ಮತ್ತು ಪವಿತ್ರ ಆಚರಣೆಗಾಗಿ ರೇಣುಕೆಯು ನದಿಯ ನೀರನ್ನು ತರ್ತಾ ಇದ್ಲು. ತನ್ನ ಪತಿಯ ಮೇಲಿನ ಭಕ್ತಿ ಮತ್ತು ಆದರ್ಶಗಳನ್ನು ಬಳಸಿ ರೇಣುಕೆಯು ನದಿಯ ದಡದಲ್ಲಿನ ಒಣಮರಳಿನಿಂದ ಮಡಿಕೆಯನ್ನು ಮಾಡಿ ಅಲ್ಲಿಯೇ ಇದ್ದ ಹಾವನ್ನು ಸಿಂಬೆಯನ್ನಾಗಿ ಮಾಡಿ ಮರಳಿನಿಂದ ಮಾಡಿದ ಮಡಿಕೆಯಲ್ಲಿ ನೀರನ್ನು ತುಂಬಿಸಿಕೊಂಡು ತಲೆ ಮೇಲೆ ಹೊತ್ತು ತಂದು ದಿನನಿತ್ಯದ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಹೀಗೆ ಒಂದು ದಿನ ರೇಣುಕೆಯು ನದಿಯ ನೀರಿಗೆಂದು ತೆರಳಿದ್ದ ಸಂದರ್ಭ ಮರಳಿನಿಂದ ಮಡಿಕೆಯನ್ನು ಮಾಡಿ ನೀರಿಗೆಂದು ನದಿಗೆ ಹೆಜ್ಜೆಯನ್ನು ಹಾಕ್ತಾಳೆ. ನೀರಿನಲ್ಲಿ ಇಂದ್ರಿಯ ಆಟದಲ್ಲಿ ತೊಡಗಿಕೊಂಡಿರುವ ಗಂಧರ್ವ ದಂಪತಿಗಳ ನೆರಳೊಂದು ಕಣ್ಣಿಗೆ ಬೀಳುತ್ತೆ. ಇದನ್ನು ಕಂಡ ರೇಣುಕಾ ಒಂದು ಕ್ಷಣ ತನ್ನ ಏಕಾಗ್ರತೆಯನ್ನು ಕಳೆದುಕೊಂಡು ಬಿಡ್ತಾಳೆ. ಅಷ್ಟೇ ಕೈಯಲ್ಲಿ ಹಿಡಿದ ಮರಳಿನಿಂದ ಮಾಡಿದ ಮಡಿಕೆ ಮರಳು ಧರೆಗುರುಳಿ ಹೋಗುತ್ತೆ. ಮತ್ತೆಷ್ಟೇ ಬಾರಿ ಪ್ರಯತ್ನಿಸಿದರೂ ಮರಳಿನಿಂದ ಮಡಿಕೆ ಮಾಡೋದಕ್ಕೆ ಆಗುದಿಲ್ಲ. ಹಾಗೂ ಪ್ರತಿದಿನ ತಲೆಗೆ ಸಿಂಬೆ ಆಗ್ತಿದ್ದ ಆದಿಶೇಷ ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೈಗೆ ಸಿಗಲೇ ಇಲ್ಲ. ಹೀಗೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟು ಬರಿಕೈಯಿಂದ ಆಶ್ರಮಕ್ಕೆ ಹಿಂದಿರುಗ್ತಾಳೆ ರೇಣುಕೆ. ಬರಿಕೈಯಿಂದ ಆಶ್ರಮಕ್ಕೆ ಹಿಂದಿರುಗಿದ ರೇಣುಕೆಯನ್ನು ಕಂಡ ಜಮದಗ್ನಿ ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ಎಲ್ಲಾ ಘಟನೆಯನ್ನು ತಿಳಿದುಕೊಳ್ತಾನೆ. ನಡೆದ ಘಟನೆಯನ್ನು ತಿಳಿದ ಜಮದಗ್ನಿ ಕೋಪಗೊಂಡು ಪತ್ನಿಗೆ ಚರ್ಮ ರೋಗ ಬರುವಂತೆ ಪಂಚಭೂತಗಳಿಂದಲೂ ರಕ್ಷಣೆ ಸಿಗದಂತೆ ಶಾಪವನ್ನು ಕೊಟ್ಟು ತನ್ನ ದೃಷ್ಟಿಯಲ್ಲಿ ಇರದಂತೆ ಆಶ್ರಮದಿಂದ ದೂರ ಹೋಗುವಂತೆ ಆದೇಶವನ್ನು ಮಾಡಿಬಿಡ್ತಾನೆ. ಪತಿಯಿಂದ ಶಾಪಗ್ರಸ್ತಳಾದ ರೇಣುಕೆ ಪಶ್ಚಾತ್ತಾಪ ಪಟ್ಟು ಶಿವನನ್ನು ಪೂಜಿಸಲು ನಿರ್ಧಾರವನ್ನು ಮಾಡ್ತಾಳೆ. ಆದರೆ ಪೂಜಿಸಲು ಹೋದ ದೇವಾಲಯಗಳೆಲ್ಲವೂ ಕಣ್ಮರೆಯಾಗಿ ಹೋಗುತ್ತೆ. ಪತಿಯ ಶಾಪದಿಂದ ಶಿವನನ್ನು ಪೂಜಿಸಲು ಆಗದ ನೀರು ಆಹಾರವೂ ಸಿಗದೆ ಕಾಡು ಮೇಡುಗಳಲ್ಲಿ ಅಲಿತಾ ರೇಣುಕೆ ಬುಡಕಟ್ಟು ಜನರು ವಾಸ ಮಾಡ್ತಾರೆ.
ಮಾಡ್ತಾ ಇದ್ದ ಚಾಂಡಾಲವಾಟಿಕ ಅನ್ನುವ ಪ್ರದೇಶವನ್ನು ತಲುಪ್ತಾಳೆ. ಅಲ್ಲಿ ರೇಣುಕೆಯನ್ನು ಮಾತಂಗ ಸಮುದಾಯಕ್ಕೆ ಸೇರಿದ ಮಾತಂಗಿ ಎಂಬ ಮಹಿಳೆ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಮನೆಗೆ ಕರೆದೊಯ್ದು ಸತ್ಕಾರವನ್ನು ಮಾಡ್ತಾಳೆ ಮತ್ತು ದಿವ್ಯ ಔಷಧಿಯ ಬೇರುಗಳು ಮತ್ತು ಗಿಡಮೂಲಿಕೆಗಳಿಂದ ಚರ್ಮ ರೋಗಕ್ಕೆ ಚಿಕಿತ್ಸೆಯನ್ನು ನೀಡ್ತಾಳೆ. ಹೀಗೆ ಒಂದು ದಿನ ರೇಣುಕಾ ಕಾಡಿಗೆ ಹೋದ ಸಂದರ್ಭ ಏಕನಾಥ ಮತ್ತು ಜೋಗನಾಥ ಎಂಬ ಇಬ್ಬರು ಸಂತರು ಎದುರಾಗ್ತಾರೆ. ಹೀಗೆ ಎದುರಾದ ಸಂತರು ರೇಣುಕೆಯನ್ನು ರಾಜಕುಮಾರಿ ಎಂದು ಗುರುತಿಸುತ್ತಾರೆ. ಅವಳ ಕೆಟ್ಟ ಪರಿಸ್ಥಿತಿಗೆ ಕಾರಣವನ್ನು ಕೇಳಿ ತಿಳಿದುಕೊಳ್ತಾರೆ. ಸ್ವಲ್ಪ ಹೊತ್ತು ಯೋಚಿಸಿದ ಸಂತರು ಅತ್ಯಂತ ಕಠಿಣವಾದ ಆಚರಣೆಯೊಂದನ್ನು ಸೂಚಿಸುತ್ತಾರೆ. ಈ ಏಕೈಕ ಮಾರ್ಗವೊಂದೇ ನಿನ್ನ ಪರಿಸ್ಥಿತಿಯನ್ನು ಸುಧಾರಿಸಬಲ್ಲದು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಹೀಗೆ ಸಂತರ ಮಾತನ್ನು ಕೇಳಿದ ರೇಣುಕಾ ಮಾತಂಗಿಯ ಮನೆಗೆ ಆಗಮಿಸಿ ಈಶಾನ್ಯಕ್ಕೆ ಕುಳಿತು ಶಿವನನ್ನು ಕುರಿತು ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾಳೆ. ಸಮಯ ಕಳೆದಂತೆ ರೇಣುಕಾಳ ಸುತ್ತಲೂ ಗೆದ್ದಲಿನ ದಿಬ್ಬಗಳು ಆವರಿಸಲ್ಪಟ್ಟವು ಹಾಗೂ ರೇಣುಕಾ ಆ ದಿಬ್ಬಗಳಿಂದ ಸಂಪೂರ್ಣ ಆವರಿಸಲ್ಪಟ್ಟಳು. ಮಾತಂಗಿ ಈ ದಿಬ್ಬದಲ್ಲಿ ಆವರಿಸಲ್ಪಟ್ಟ ರೇಣುಕಾಳನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಸಾಕಷ್ಟು ದಿನಗಳು ಕಳೆದ ನಂತರ ಶಿವನು ರೇಣುಕೆಗೆ ದರ್ಶನವನ್ನು ನೀಡ್ತಾನೆ. ರೇಣುಕಾ, ನಿನ್ನ ಪಾಪ ಕಳೆಯುವ ಸಮಯ ಬಂದಿದೆ. ನೀನಿನ್ನು ಹಳ್ಳಿಗಳಲ್ಲಿ ಭಿಕ್ಷೆಯನ್ನು ಎತ್ತಿ ಅಕ್ಕಿಯನ್ನು ತಂದು ಬೆಂಕಿಯನ್ನು ಇಡದೆ ಬೇಯಿಸಿ ಅನ್ನವನ್ನು ಮಾಡಿ ಪಾಪ ತೊಳೆಯಬಲ್ಲ ಗಂಗೆಯೊಂದಿಗೆ ನಾನು ಇರುವ ಸ್ಥಳಕ್ಕೆ ಬರುವಂತೆ ಹೇಳಿ ಶಿವನು ಅದೃಶ್ಯನಾಗಿ ಬಿಡುತ್ತಾನೆ. ಶಿವನ ಮಾತನ್ನು ಕೇಳಿದ ರೇಣುಕೆ ಹಳ್ಳಿಗಳಿಗೆ ತೆರಳಿ ಭಿಕ್ಷೆಯನ್ನು ಬೇಡಿ ತಂದ ಅಕ್ಕಿಯನ್ನು ಮಡಕೆಯಲ್ಲಿ ಹಾಕಿ ಸುಡು ಬಿಸಿಲಿನಲ್ಲಿ ಮಲಗಿ ತನ್ನ ಹೊಟ್ಟೆಯ ಮೇಲೆ ಮಡಿಕೆಯನ್ನು ಇಟ್ಟುಕೊಳ್ತಾಳೆ. ಆಶ್ಚರ್ಯವೆಂದರೆ ಅಕ್ಕಿಯು ಬೆಂದು ಅನ್ನವಾಗಿತ್ತು. ಹೀಗೆ ಬೆಂದ ಅನ್ನವನ್ನು ತಲೆ ಮೇಲೆ ಹೊತ್ತು ಶಿವನು ಗಂಗೆಯೊಂದಿಗೆ ಇರುವ ಸ್ಥಳಕ್ಕೆ ಬಂದು ಪವಿತ್ರ ಅನ್ನವನ್ನು ಶಿವನಿಗೆ ಅರ್ಪಿಸಿ ಬಿಡ್ತಾಳೆ ರೇಣುಕೆ. ಹಾಗೂ ಅಲ್ಲಿಯೇ ಹತ್ತಿರ ಇದ್ದ ನೈಸರ್ಗಿಕ ಚಿಲುಮೆಯಲ್ಲಿ ಮಾತಂಗಿಯೊಂದಿಗೆ ಸ್ನಾನವನ್ನು ಮಾಡುವ ಮೂಲಕ ತನ್ನ ಎಲ್ಲಾ ಪಾಪವನ್ನು ತೊಳೆದುಕೊಳ್ತಾಳೆ. ಹೀಗೆ ಆಕಾಶದಿಂದ ಅಶರೀರ ವಾಣಿಯೊಂದು ಕೇಳಿಸುತ್ತೆ. ರೇಣುಕಾ, ನಿನ್ನ ಎಲ್ಲಾ ಪಾಪಗಳು ತೊಳೆಯಲ್ಪಡುವುದು, ಆದರೆ ನಿನ್ನ ನಿಜವಾದ ಪರೀಕ್ಷೆ ಶುರುವಾಗುವ ಸಮಯ ಬಂದಿದೆ. ನೀನಿನ್ನು ನಿನ್ನ ಪತಿ ಇರುವ ಆಶ್ರಮಕ್ಕೆ ತೆರಳು. ನಿನ್ನ ಪರೀಕ್ಷೆಯ ನಂತರ ಅಮರನಾಗುವೆ ಎಂದು ಹೇಳಿ ಆಕಾಶವಾಣಿ ಹೊರಟು ಹೋಗುತ್ತೆ. ಪಾಪಗಳಿಂದ ಮುಕ್ತಿಯನ್ನು ಪಡೆದ ಸಂತೋಷದಿಂದ ರೇಣುಕಾ ಮಾತಂಗಿಯೊಂದಿಗೆ ಜಮದಗ್ನಿ ಇರುವ ಆಶ್ರಮವನ್ನು ತಲುಪ್ತಾಳೆ. ಪತ್ನಿ ರೇಣುಕೆಯನ್ನು ಕಂಡ ಜಮದಗ್ನಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಡೆದ ಎಲ್ಲ ಘಟನೆಯನ್ನು ರೇಣುಕೆಯಿಂದ ಕೇಳಿ ತಿಳಿದುಕೊಳ್ತಾನೆ ಜಮದಗ್ನಿ. ರೇಣುಕಾ ಇನ್ನು ಮನುಷ್ಯರಾಗಿದ್ದರಿಂದ ಅವಳನ್ನು ಸ್ವೀಕರಿಸಲು ಹಿಂಜರಿತಾನೆ ಜಮದಗ್ನಿ. ಅವಳ ಆತ್ಮವನ್ನು ಮನಸ್ಸನ್ನು ಇಂದ್ರಿಯ ಸುಖಗಳಿಂದ ಮುಕ್ತಗೊಳಿಸಬೇಕಿದೆ. ಹೀಗೆ ಯೋಚಿಸಿದ ಜಮದಗ್ನಿಯು ರೇಣುಕೆಯ ತಲೆಯನ್ನು ಕತ್ತರಿಸಿ ಕಪಾಲ ಮೋಕ್ಷ ಮಾಡುವ ನಿರ್ಧಾರವನ್ನು ಮಾಡಿಬಿಡ್ತಾನೆ. ಹಾಗಾಗಿನೇ ಜಮದಗ್ನಿ ತನ್ನ 4 ಪುತ್ರರನ್ನು ಕರೆದು ತಾಯಿಯ ಶಿರವನ್ನು ಕತ್ತರಿಸುವಂತೆ ಆದೇಶವನ್ನು ಮಾಡಿಬಿಡ್ತಾನೆ. ಈ 4 ಪುತ್ರರು ಕೂಡ ತಂದೆ ಹಾಲುಣಿಸಿ ಬೆಳೆಸಿದ ತಾಯಿಯ ಶಿರವನ್ನು ಕತ್ತರಿಸುವುದು ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರಷ್ಟೇ. ಈ 4 ಪುತ್ರರು ಜಮದಗ್ನಿಯ ಕೋಪದ ಜ್ವಾಲೆಗೆ ಸುಟ್ಟು ಭಸ್ಮವಾಗಿ ಬಿಡ್ತಾರೆ. ಇನ್ನುಳಿದವನು ಅವನೊಬ್ಬನೇ ರಾಮಭದ್ರನು. ಕಠಿಣ ತಪಸ್ಸಿನಿಂದ ಶಿವನನ್ನೇ ಮೆಚ್ಚಿಸಿ ಶಿವನಿಂದ ಪರಶು ಅಂದರೆ ಕೊಡಲಿ ಎಂಬ ದಿವ್ಯ ಅಸ್ತ್ರವನ್ನು ಪಡೆದ. ಧನುರ್ವಿದ್ಯಾ ಗದಾಯುದ್ಧಗಳಲ್ಲಿ ಹಾಗೂ ಸಕಲ ಯುದ್ಧ ಕಲೆಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸಿ ಸಕಲ ಕ್ಷತ್ರಿಯ ಕುಲವನ್ನೇ ನಾಶಪಡಿಸುವ ಶಪಥವನ್ನು ತೊಟ್ಟು ಇಡೀ ಭೂಮಂಡಲವನ್ನೇ 21 ಬಾರಿ ಪ್ರದಕ್ಷಿಣೆ ಹಾಕಿದ ಮಹಾವೀರ ಪರಶುರಾಮ ಅವನು. ತಂದೆಯ ಕೂಗಿನಿಂದ ಅಲ್ಲಿಗೆ ಬಂದ ಪರಶುರಾಮನಿಗೆ ತಂದೆ ಜಮದಗ್ನಿ ತಾಯಿಯ ಶಿರವನ್ನು ಕತ್ತರಿಸುವಂತೆ ಆದೇಶ ಮಾಡಿಬಿಡ್ತಾನೆ. ತಂದೆಯ ಆಜ್ಞೆಯ ಹಿಂದಿನ ಕಾರಣವನ್ನು ಅರ್ಥ ಮಾಡಿಕೊಂಡ ಪರಶುರಾಮ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ತನ್ನ ತಾಯಿಯ ಶಿರವನ್ನು ಕಡಿದು ಬಿಡುತ್ತಾನೆ. ಮಗನ ಈ ಕಾರ್ಯದಿಂದ ಸಂತುಷ್ಟಗೊಂಡ ಋಷಿ ಜಮದಗ್ನಿ ಮಗನಿಗೆ ಒಂದು ವರವನ್ನು ಕೇಳುವಂತೆ ತಿಳಿಸುತ್ತಾನೆ. ಜಮದಗ್ನಿಯ ವಾಗ್ದಾನದ ಹಿಂದೆ ತನ್ನಿಂದ ಬೂದಿಯಾದ 4 ಮಕ್ಕಳನ್ನು ಹಾಗೂ ರೇಣುಕೆಯನ್ನು ಬದುಕಿಸು ಎಂದು ಪರಶುರಾಮ ಕೇಳಬಹುದು ಅನ್ನೋ ಸಣ್ಣ ಆಸೆ ಅಥವಾ ಊಹೆ ಇತ್ತೋ ಏನು ಗೊತ್ತಿಲ್ಲ. ತಂದೆಯ ವರದ ವಾಗ್ದಾನವನ್ನು ಕೇಳಿದ ಮಗ ಪರಶುರಾಮ ತ್ರಿಮೂರ್ತಿಗಳನ್ನು ಶಪಿಸುವಷ್ಟು ತಪಶಕ್ತಿಯನ್ನು ಹೊಂದಿರುವ ತನ್ನ ತಂದೆಯ ಶಕ್ತಿಯನ್ನು ಅರಿತ ಪರಶುರಾಮ, ತಂದೆ, ನನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದಿದ್ದೀರಾ. ಹೊನ್ನು ಹೆಣ್ಣು ಮಣ್ಣು ರಾಜನಾಗುವ ಆಸೆ ನನಗಿಲ್ಲ. ನಿನ್ನ ಕೋಪದ ಜ್ವಾಲೆಗೆ ಸುಟ್ಟು ಬೂದಿಯಾದ ನನ್ನ 4 ಅಣ್ಣಂದಿರನ್ನು ಹಾಗೂ ನನ್ನ ಇದೇ ಕೈಗಳಿಂದ ಶಿರಚ್ಛೇದನಕ್ಕೆ ಒಳಗಾದ ನನ್ನ ಮಾತೆ ರೇಣುಕೆಯನ್ನು ಈ 5 ಪುನರ್ಜನ್ಮ ಆಗುವಂತೆ ವರವನ್ನು ನೀಡು ಎಂದು ಕೇಳಿಕೊಳ್ತಾನೆ ರಾಮ. ಮಹಾನ್ ತಪಸ್ವಿ ಜಮದಗ್ನಿ ತನ್ನ ಕಮಂಡಲದಲ್ಲಿ ಇದ್ದ ತಪಸ್ಸಿನ ಪವಿತ್ರ ಜಲವನ್ನು ಸಿಂಪಡಿಸಿ ತಾಯಿ ಮಕ್ಕಳಿಗೆ ಮರುಜನ್ಮವನ್ನು ನೀಡ್ತಾನೆ. ಹಾಗೆಯೇ ರೇಣುಕಾದೇವಿ ಅಮರಳಾಗ್ತಾಳೆ. ಈ ಕಥೆಯನ್ನು ನಾವು ಪುರಾಣಗಳಿಂದ ಕೇಳಿಕೊಂಡು ಬೆಳೆದುಕೊಂಡು ಬಂದಿದ್ದೀವಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ದಯವಿಟ್ಟು ತಿಳಿಸಿ. ಗೆಳೆಯರೆ, ಸೌದತ್ತಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಸಿದ್ದಾಚಲ ಪರ್ವತ ಅಂದರೆ ಈಗಿನ ಯಲ್ಲಮ್ಮಣ್ಣ ಗುಡ್ಡ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಇರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ದೇವಾಲಯದ ಹಿಂಭಾಗದಲ್ಲಿ ಕುಂಕುಮಕುಂದ, ಯೋನಿಕುಂದ ಮತ್ತು ಅರಿಹನಕುಂದ ಎಂದು ಕರೆಯಲ್ಪಡುವ 3 ಕೊಳಗಳಿದ್ದು, ಈ ಕೊಳದ ಜಲವನ್ನು ತೀರ್ಥಂ ಎಂದು ಕೂಡ ಕರೆಯಲಾಗುತ್ತೆ. ಇಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಚರ್ಮ ರೋಗ ವಾಸಿಯಾಗುತ್ತೆ ಎಂಬ ನಂಬಿಕೆ ಇಲ್ಲಿದೆ. ಹಾಗೂ ಈ ದೇವಾಲಯವನ್ನು 1514ರಲ್ಲಿ ಅಂದರೆ ರಾಷ್ಟ್ರಕೂಟರ
ಆರಂಭದಲ್ಲಿ ಅಥವಾ ಚಾಲುಕ್ಯರ ಅವಧಿಯ 8ನೇ ಶತಮಾನದ ಅಥವಾ 11ನೇ ಶತಮಾನದ ಮಧ್ಯಭಾಗದಲ್ಲಿ ರಾಯಭಾಗದ ಬೊಮ್ಮಪ್ಪ ನಾಯಕ ನಿರ್ಮಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಮಾಘ ಮಾಸದ ಹುಣ್ಣಿಮೆಯನ್ನು ಭಾರತ ಹುಣ್ಣಿಮೆ ಎಂದು ಕರೆಯಲಾಗಿದ್ದು, ಈ ಹುಣ್ಣಿಮೆ ರೇಣುಕಾ ದೇವಿಗೆ ವಿಶೇಷವಾಗಿದ್ದು, ಆ ದಿನ ಸುಮಾರು 2 ಲಕ್ಷ ಜನ ಭಕ್ತರು ಮಾತೆ ರೇಣುಕಾ ದೇವಿಯ ದರ್ಶನವನ್ನು ಮಾಡ್ತಾರೆ. ಇದು ಗೆಳೆಯರೇ ತಾಯಿ ರೇಣುಕಾ ದೇವಿಯ ಬಗೆಗಿನ ಸಣ್ಣ ಮಾಹಿತಿ. ಇನ್ನಷ್ಟು ಕುತೂಹಲಕಾರಿ ವಿಚಾರಗಳ ಬಗ್ಗೆ ತಿಳಿಯಲು ನಿಮ್ಮ ಪ್ರೀತಿಯ ತ್ರಿಭಾಷ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.